ವಿವೇಕಾನಂದರ ಅಮೆರಿಕ ಪ್ರಯಾಣ, ತಾಯಿ ಶಾರದಾದೇವಿಯ ಆತ್ಮಸಾಕ್ಷಾತ್ಕಾರ. ರಾಮಕೃಷ್ಣ ಪರಮಹಂಸರ ಮಹಾಸಮಾಧಿಯ ನಂತರ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಧರ್ಮ ಸಂದೇಶವನ್ನು ವಿಶ್ವದಾದ್ಯಂತ ಹರಡಬೇಕು ಎಂಬ ಗಾಢ ಸಂಕಲ್ಪದಿಂದ ಅಮೆರಿಕಕ್ಕೆ ಪ್ರಯಾಣಿಸಲು ನಿರ್ಧರಿಸಿದರು. ಅವರು ಭಾವಿಸಿದರು, ನಾನು ಅಮೆರಿಕಕ್ಕೆ ಹೋದರೆ ಗುರುಗಳ ಆದರ್ಶಗಳನ್ನು, ಭಾರತೀಯ ಸಂಸ್ಕೃತಿಯ ಶಾಂತಿ ಮತ್ತು ಧರ್ಮದ ಸಂದೇಶವನ್ನು ಪಾಶ್ಚಾತ್ಯ ಲೋಕಕ್ಕೆ ಪರಿಚಯಿಸಬಹುದಾಗಿದೆ ಎಂದು. ಈ ಮಹತ್ವದ ನಿರ್ಧಾರದ ಮೊದಲ ಹೆಜ್ಜೆ ತಾಯಿಯ ಅನುಮತಿಯನ್ನು ಪಡೆಯುವುದು ಎಂಬುದಾಗಿ ಎಣಿಸಿದ ಸ್ವಾಮೀಜಿ, ತಾಯಿ ಶಾರದಾದೇವಿಯ ಬಳಿಗೆ ಹೋಗಿ ತಮ್ಮ ಇಚ್ಛೆಯನ್ನು ವಿನಮ್ರವಾಗಿ ತಿಳಿಸಿದರು. ತಾಯಿ ಅವನತ್ತ ದೃಷ್ಟಿ ನೆಟ್ಟಳಂತೆ ನೋಡಿ ಗಂಭೀರ ಧ್ವನಿಯಲ್ಲಿ ಕೇಳಿದಳು, ಆಲೋಚಿಸಿ ಹೇಳುತ್ತೇನೆ. ಈ ಉತ್ತರದಿಂದ ಸ್ವಾಮೀಜಿಯ ಮನಸ್ಸಿನಲ್ಲಿ ಏರುಪೇರು ಶುರುವಾಯಿತು. ಬಹುಶಃ ತಾಯಿ ಅನುಮತಿಸುವುದಿಲ್ಲವೋ ಏನೋ ಎಂದು ಭಾವಿಸಿದರು. ಆ ಕ್ಷಣದಲ್ಲಿ ತಾಯಿ ಶಾರದಾದೇವಿ ತಿರುಗಿ ಹೇಳಿದರು, ಅಲ್ಲಿ ಬಿದ್ದಿರುವ ಚಾಕು ತನ್ನಿ. ಸ್ವಾಮಿ ವಿವೇಕಾನಂದರು ಚಾಕುವನ್ನು ಎತ್ತಿಕೊಂಡು ತಾಯಿಗೆ ನೀಡಿದರು. ತಕ್ಷಣ ತಾಯಿಯ ಮುಖದಲ್ಲಿ ಸಂತೋಷದ ಜ್ಯೋತಿ ಹೊತ್ತಿತು. ಆ ಕ್ಷಣದಲ್ಲೇ ಅವರು ಉದಾರ ಮನಸ್ಸಿನಿಂದ ಅನುಮತಿ ನೀಡಿದರು, ನೀನು ಅಮೆರಿಕಕ್ಕೆ ಹೋಗಬಹುದು. ವಿವೇಕಾನಂದರು ಆಶ್ಚರ್ಯಚಕಿತರಾದರು. ಆಲೋಚಿಸಿ ಹೇಳುತ್ತೇನೆ ಎಂದವರು ಇಷ್ಟೂ ಬೇಗ ಒಪ್ಪಿಗೆ ಕೊಟ್ಟರಲ್ಲ. ಅವರು ತಾಯಿಯನ್ನು ಕೇಳಿಯೇ ಬಿಟ್ಟರು. ತಾಯಿ, ನಾನು ಚಾಕು ನೀಡಿದಕ್ಕೂ ನೀವು ಒಪ್ಪಿಗೆ ನೀಡಿದಕ್ಕೂ ಏನು ಸಂಬಂಧ? ನನಗೆ ಅರ್ಥವಾಗುತ್ತಿಲ್ಲ. ಈ ಕಾರ್ಯ ನಿಮಗೆ ಹೇಗೆ ವಿಶ್ವಾಸ ತಂದಿತೆಂದು ತಿಳಿಯಲಿಲ್ಲ. ಆಗ ತಾಯಿ ಶಾರದಾದೇವಿ ಅವರ ಸಂದೇಹವನ್ನು ಪರಿಹರಿಸಿದರು. ನೀನು ಚಾಕುವನ್ನು ಎತ್ತಿದಾಗ ಅದರ ಹರಿತ ಭಾಗವನ್ನು ನೀನೇ ಹಿಡಿದೆ, ಆದರೆ ಹಿಡಿಕೆಯ ಭಾಗವನ್ನು ನನ್ನ ಕಡೆಗೆ ಚಾಚಿದ್ದೆ. ಇದು ನಿನ್ನ ನಿಸ್ವಾರ್ಥತೆಯ ಸಂಕೇತ. ನೀನು ಅಪಾಯವನ್ನು ನಿನ್ನೆಡೆಗೆ ಎಳೆದುಕೊಂಡು ನನ್ನ ಸುರಕ್ಷತೆಯನ್ನು ಕಾಪಾಡುವ ಯತ್ನ ಮಾಡಿದೆ. ಇಂತಹ ನಡವಳಿಕೆಯಿಂದ ನೀನು ಇತರರ ಕಷ್ಟವನ್ನು ಹೊರೆಹಾಕಿಕೊಳ್ಳುವವನು, ಪರಹಿತದ ಚಿಂತನೆ ಮಾಡುವವನು. ಇಂತಹ ನಿನ್ನಂತಹವನು ಧರ್ಮದ ಸತ್ಯ ಸಂದೇಶವನ್ನು ನಿಸ್ವಾರ್ಥತೆಯಿಂದ ಪ್ರಪಂಚಕ್ಕೆ ಹರಡಬಲ್ಲವನು. ಈ ಮಾತುಗಳನ್ನು ಕೇಳಿ ಸ್ವಾಮಿ ವಿವೇಕಾನಂದರು ತಾಯಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಧರ್ಮ ಪ್ರಚಾರಕ್ಕಾಗಿ ಅಮೆರಿಕದತ್ತ ಹೊರಟರು. ಈ ಘಟನೆಯು ನಿಸ್ವಾರ್ಥತೆ, ಶ್ರದ್ಧೆ ಮತ್ತು ನೈತಿಕತೆ ಎಷ್ಟು ಪ್ರಬಲವಾದ ಬಲವಾಗಬಹುದು ಎಂಬುದನ್ನು ಸ್ಪಷ್ಟವಾಗಿ ಸಾರುತ್ತದೆ.